ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಲಾಗಿದೆ. ಎರಡೂ ರಾಷ್ಟ್ರಗಳು ದಾಳಿ ಪ್ರತಿದಾಳಿಯನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರಗಳು ಒಂದು ಮಾತುಕತೆಗೆ ಬಂದಂಥದ್ದು. ಇದರ ಮಧ್ಯಸ್ಥಿಕೆಯನ್ನು ಅಮೆರಿಕ ಕೂಡ ವಹಿಸಿತ್ತು. ಇದರ ಮಧ್ಯದಲ್ಲೂ ಕೂಡ ಏನು ಕದನ ವಿರಾಮ ಘೋಷಣೆ ಆಗಿದ್ರೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆಯನ್ನು ಮಾಡಿದೆ. 7 ಗಂಟೆಯ ನಂತರ ನಿರಂತರವಾದಂತಹ ಡ್ರೋನ್ ದಾಳಿ ಆಗಿರ್ಬೋದು, ಮಿಸೈಲ್ ಗ್ರಾನೇಡ್ ಅಟ್ಯಾಕನ್ನು ಮಾಡಿರುವಂತಹದ್ದು. ಈಗ ನಾನು ಸದ್ಯಕ್ಕೆ ಅಂತಾರಾಷ್ಟ್ರೀಯ ಗಡಿಯಿಂದ ಕೇವಲ 1 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಹಳ್ಳಿಯಲ್ಲಿದ್ದೀನಿ. ಜಮ್ಮುವಿನ ಸಾಂಬಾ ಸೆಕ್ಟರ್ನ ಜರ್ಡಾ ಅನ್ನುವಂತಹ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು ನೋಡಬಹುದು. ಇದು ಜರ್ಡಾ ಗ್ರಾಮ, ಕೇವಲ ಅಂತಾರಾಷ್ಟ್ರೀಯ ಗಡಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಗ್ರಾಮ. ಎಲ್ಲವೂ ಕೂಡ ಗ್ರಾಮ ಖಾಲಿಯಾಗಿ ಕಾಣ್ತಾ ಇದೆ. ಯಾಕಂತಂದರೆ ಭಯ, ಪಾಕಿಸ್ತಾನ ಯಾವಾಗ ಮತ್ತೆ ದಾಳಿ ಮಾಡುತ್ತೋ ಅನ್ನುವಂತಹ ಭಯ ಇಲ್ಲಿ ಜನರಿಗೆ ಇರುವಂತಹದ್ದು. ಆರ್ಟಿಲರಿ ಮಿಷಿನ್ಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಿರಂತರವಾದಂತಹ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಗ್ರೆನೇಡ್ ದಾಳಿಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಡ್ರೋನ್ ಹಾರಾಟ ಕೂಡ ಇಲ್ಲಿ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿನ ಜನರಿಗೆ ಆತಂಕ. ಪಾಕಿಸ್ತಾನ ಯಾವುದೇ ದಾಳಿ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಪ್ಕೊಂಡ್ರೂ ಕೂಡ ಇಲ್ಲಿನ ಜನರಿಗೆ ಆತಂಕ ಇರುವಂತಹದ್ದು, ಭಯ ಇರುವಂತಹದ್ದು. ಯಾವ ಕ್ಷಣದಲ್ಲಿ ಬೇಕಾದರೂ ಅಟ್ಯಾಕ್ ಆಗ್ಬೋದು ಅನ್ನುವಂತಹ ಭಯ ಇದೆ. ಹಾಗಾಗಿಯೇ ಇಲ್ಲಿ ಜನರು ಊರನ್ನು ಬಿಟ್ಟು ಈಗ ಹೋಗಿರುವಂಥದ್ದು. ಗ್ರಾಮ ಇಡೀ ಸಂಪೂರ್ಣವಾಗಿ ಖಾಲಿ ಆಗಿರುವಂಥ ನೋಡ್ಬೋದು. ಇನ್ನೂ ಬಹು ಮುಖ್ಯವಾಗಿ ಇಲ್ಲಿನ ಗ್ರಾಮಸ್ಥರಿಗೆ ಒಂದು ವೇಳೆ ಏನಾದರೂ ಅಟ್ಯಾಕ್ ಆಯಿತು ಅಂತಂದರೆ, ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅವರು ಹೋಗಲಿಕ್ಕೆ ಅಂದರೆ ಹೋಗ್ಲಿಕ್ಕೆ ಬಂಕರ್ಗಳ ವ್ಯವಸ್ಥೆ ಕೂಡ ಇರುವಂತಹದ್ದು, ರಕ್ಷಣೆಯನ್ನು ಪಡೆಯಲಿಕ್ಕೆ ಬಂಕರ್ ವ್ಯವಸ್ಥೆ ಕೂಡ ಇರುವಂಥದ್ದು. ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಒಂದು ಪ್ರತಿ ಮನೆಯಲ್ಲೂ ಕೂಡ ಈ ಥರದೊಂದು ಬಂಕರ್ ವ್ಯವಸ್ಥೆ ಇರುತ್ತೆ. ಮತ್ತು ಇಲ್ಲಿನ ಜನರು ರಕ್ಷಣೆಯನ್ನು ಪಡೆಯಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ಬಂಕರ್, ಇದೊಂದು ಮನೆ ನೋಡ್ತಾ ಇರ್ಬೋದು. ಇದೊಂದು ಮನೆಯ ಪಕ್ಕದಲ್ಲೇ ಒಂದು ಬಂಕರ್, ಈ ಕಾಂಪೌಂಡ್ ಒಳಗೆ ಒಂದು ಬಂಕರ್ ಅನ್ನು ಕೂಡ ಮಾಡ್ಕೊಂಡಿರುವಂತಹದ್ದು. ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ನೋಡ್ತಾ ಇರ್ಬೋದು. ಇದು ಬಂಕರ್, ಇಲ್ಲಿ ಕಾಣುತ್ತೆ ನೋಡು ಬಂಕರ್. ಇದು ಮನೆ, ಇಲ್ಲಿ ಬಂಕರ್ ಇರುವಂತಹದ್ದು. ಮನೆ ಮುಂದ್ಗಡೆನೆ ಕಾಂಪೌಂಡ್ ಒಳಗೇನೆ ಬಂಕರ್ ವ್ಯವಸ್ಥೆ ಇದೆ. ನೋಡು ಬಂಕರ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬಂಕರ್ನಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಅನ್ನುವಂತಹದ್ದು. ಏನಾದ್ರು ಪಾಕಿಸ್ತಾನ ಅಟ್ಯಾಕ್ ಮಾಡ್ತು ಅಂತಂಥ ಸಂದರ್ಭದಲ್ಲಿ ನಿರಂತರವಾಗಿ ಗ್ರೆನೇಡ್ ದಾಳಿ ಅಥವಾ ಏನಾದ್ರು ದಾಳಿ ಆಯಿತು, ಆರ್ಟಿಲರಿ ದಾಳಿ ಆಯಿತು ಅಂತಂಥ ಸಂದರ್ಭದಲ್ಲಿ ಹೇಗಿರುತ್ತೆ ಬಂಕರ್ನ ಒಳಗಡೆ ಅನ್ನುವಂಥದ್ದು ನೋಡ್ಬೋದು. ಮಂಚ ಕೂಡ ಇದೆ, ಅಂದರೆ ರೆಸ್ಟ್ ಮಾಡಲಿಕ್ಕೆ, ಮತ್ತು ಊಟದ ವ್ಯವಸ್ಥೆ, ತಕ್ಷಣದ ಆಹಾರ ಏನಾದರೂ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆ, ಮತ್ತು ಟಿವಿ ಕೂಡ ಇರುವಂತಹದ್ದು. ಇದು ಬಂಕರ್ ಒಳಗೆ ಹೋಗಿ ಕುತ್ಕೊಂಡ್ರೆ ಸುಮಾರು ದಿವಸಗಳ ಕಾಲ ಇಲ್ಲೇ ಇರಬೇಕಾಗತ್ತೆ. ಇವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿಯ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬರನ್ನ. ಬಂಕರ್ आपका है? ये हमारे गांव में 85 इंडिविजुअल बंकर्स हैं. 2 कम्युनिटी बंकर हैं, तो हमने किसी को दे रखे हैं वो 2. तो ये हमारे पास 85 जो बंकर्स हैं गांव में. बहुत बड़ा लेंटर है. इसको बड़ी से बड़ी गन भी नहीं उड़ा सकती. और सबसे ज़्यादा सेफ हम यहाँ हैं. बहुत मजबूत है बंकर? बहुत मजबूत है. अच्छा. हाँ. कैसे बनाए बंकर? ये गवर्नमेंट ने दिया था फंड हर उसके लिए 2,40,000 का. अच्छा. ये 2,40,000 का. और ये मतलब कि ये तकरीबन 8x14 है अंदर इसकी जो है ना. तो 7 लोगों का है. ये नीचे हो जाएंगे. अभी मेरे घर के बच्चे बेबी सब पीछे चले गए हैं. अच्छा. तो सिर्फ हम जो बुज़ुर्ग लोग हैं, चोरी चकारी के लिए, जहाँ दूसरों के लिए, एक हम हर सप्ताह में अपनी आर्मी के साथ लगे हुए हैं. उनके हर उनके काम, क्या बताना है आपको, उनके साथ क्या क्या व्यवस्था होता है बंकर के अंदर? पहली व्यवस्था ये है कि यहाँ आप हैं तो बिल्कुल सेफ है, कोई प्रॉब्लम नहीं. इसमें तो आप ये समझो कि आपको मैनुअल लॉस या इंजरी कुछ नहीं होगी. इधर भी अटैक हुआ था ये 15 दिन में अंदर कल सवेरे 5:45-6 बजे कल हमारे गांव के. कल कितना बजे हुआ था? तकरीबन 5:45-6 बजे कल. वो सीज़फायर होने के बाद भी नहीं, कल सवेरे कल सवेरे ये हुआ. और ये हमारे गांव में तकरीबन 28 से 30 गोले पड़े हैं 82 मोटार के. इस साइड पर थोड़े, लेकिन साथ लेकिन थैंक गॉड कि हमारे गांव के पहले भी यहाँ पढ़ते हैं. हमारी एक 16 में एक बेटी यहाँ शहीद हो गई थी. बच्ची हमारी जानवर पड़े हुए चलते हैं. और हमारे लोग बहुत सतर्क हैं. सिर्फ पहले गोले का पता नहीं, अगर पहला गोला पता चल गया भाई अब पड़ा कहीं, लोग 1 मिनट में अंदर हो जाते हैं. अच्छा. ठीक है.
ಇದು ಬಂಕರ್ನ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನ ಯಾವ ರೀತಿಯಾಗಿ ದಾಳಿ ಮಾಡುತ್ತೆ, ಇಲ್ಲಿ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ತೀವಿ ಹಳ್ಳಿಗಳಲ್ಲಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತೆ ಈ ಹಳ್ಳಿಯಲ್ಲಿ 2 ಕಮ್ಯುನಿಟಿ ಬಂಕರ್ಗಳಿದಾವೆ. ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಬಂಕರ್ಗಳಿರುವಂತಹದ್ದು. ಪಾಕಿಸ್ತಾನ ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡುವಂತಹ ಸ್ಥಿತಿಯಲ್ಲಿರುತ್ತೆ. ಕದನ ವಿರಾಮ ಘೋಷಣೆ ಆದರೂ ಕೂಡ ಪದೇ ಪದೇ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತಹದ್ದು. ಹಾಗೆ ಇಲ್ಲಿನ ಹಳ್ಳಿಯ ಜನರಿಗೂ ಕೂಡ ಆತಂಕ ಇದೆ. ಹಾಗಾಗಿ ಒಂದಷ್ಟು ಜನ ಮನೆಯ ಹಿರಿಕರು ಇರೋದು ಬಿಟ್ರೆ ಇನ್ನೆಲ್ಲರೂ ಕೂಡ ಈ ಹಳ್ಳಿಯನ್ನು ತೊರೆದು ಹೋಗಿರುವಂತಹದ್ದು. ಸದ್ಯ ಈ ಪರಿಸ್ಥಿತಿ ಗಡಿಭಾಗದ ಹಳ್ಳಿಗಳ ಪರಿಸ್ಥಿತಿ ಈ ರೀತಿ ಇರುವಂತಹದ್ದು.